ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ನಾನು ಒಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ, ನಂಗೆ ರಜಾ ಇದೆ. ಸೊ ಹಾಗಾಗಿ ಚಿಲ್ಲಾಗಿ ಎದ್ದು ಅಡುಗೆ ಕೂಡ ಮಾಡಿದ್ದೀನಿ, ಅಂದರೆ ಬ್ರೇಕ್ಫಾಸ್ಟ್ಗೆ ಮೆಂತೆ ಚಪಾತಿ ಆಮೇಲೆ ಕ್ಯಾಪ್ಸಿಕಮ್ ಕರಿ ಮಾಡಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಸೊ ಈ ಥರ ಇತ್ತು ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಇದರ ಕಂಪ್ಲೀಟ್ ರೆಸಿಪಿ ನಿಮಗೆ ನನ್ನ ಶಾರ್ಟ್ಸಲ್ಲಿ ಸಿಗುತ್ತೆ. ನಾನು ವೆಯ್ಟ್ ಲಾಸ್ ರೆಸಿಪೀಸ್ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ರೆಸಿಪೀಸ್ ಸಿಗುತ್ತೆ. ಸೊ ನೀವಿನ್ನೂ ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ದು ವೀಡಿಯೋಗಳು ನೋಡಿಲ್ಲ ಅಂತಂದರೆ ಲಿಂಕ್ನ ಇಲ್ಲಿ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮ್ಗೇನಾದರೂ ಬ್ರೇಕ್ಫಾಸ್ಟಲ್ಲಿ ಏನು ಮಾಡಬೇಕು, ಲಂಚಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ಈ ರೆಸಿಪೀಸ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಹಾಗೆ ವೆಯ್ಟ್ ಲಾಸಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ರೆಡಿಯಾಗಿ ಸ್ವಲ್ಪ ಆಚೆ ಹೋಗಬೇಕು, ಗ್ರಾಸರೀಸ್ ತರಬೇಕು. ಗ್ರಾಸರೀಸ್ ಆಲ್ರೆಡಿ ತಂದಿದ್ದೆ, ಬಟ್ ಡೈಲಿ ಯೂಸಲ್ಲಿ ಸ್ವಲ್ಪ ಖಾಲಿ ಆಗಿದೆ. ಸೊ ಹಾಗಾಗಿ ಇವಾಗ ಅದನ್ನು ರೀಸ್ಟಾಕ್ ಮಾಡಬೇಕು. ಸೊ ಹಾಗಾಗಿ ಆಚೆ ಹೋಗ್ತಾ ಇದ್ದೀನಿ. ಸೊ ರೆಡಿಯಾಗಿ ಹೊಡೋಣ. ಸೊ ಇವಾಗ ರೆಡಿಯಾಗಿದ್ದೀನಿ, ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ. ಸೊ ಸ್ಕಿನ್ ಕೇರ್ಗೆ ನಂದೇನು ಬೇಸಿಕ್ ಆಗಿರುತ್ತೆ, ನಾರ್ಮಲ್ ಎವ್ರಿ ಟೈಮ್ ಮಾಡೋ ಸ್ಕಿನ್ ಕೇರ್ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಆಚೆ, ಸೊ ಸನ್ಸ್ಕ್ರೀನ್ ಕೂಡ ಹಾಕೊಂಡ್ಬಿಡೋಣ. ಲಿಪ್ಸ್ಟಿಕ್ ಹಚ್ಕೊತಾ ಇದ್ದೀನಿ, ಜಸ್ಟ್ ಡಾರ್ಕ್ ಕಲರ್ ಇಲ್ಲ ಇದೆ. ಸೊ ಇಷ್ಟೇ ನಂದು ರೆಗ್ಯುಲರ್ ಮೇಕಪ್ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ರೆಡಿ ಆಗಿದ್ದೀನಿ. ಸೊ ಜಸ್ಟ್ ಗ್ರಾಸರಿ ಶಾಪಿಂಗ್ ಅಲ್ವಾ, ಸೊ ಹಾಗಾಗಿ ನಾರ್ಮಲಾಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗೋಣ. ಇಲ್ಲಿರೋ ಸ್ಮಾರ್ಟ್ ಬಜಾರಿಗೆ ಬಂದೆ ನಾನು. ಇಲ್ಲಿ ಕಣ್ಮುಂದೆ ಎಲ್ಲ ಇಟ್ಟಿರ್ತಾರೆ, ತುಂಬಾ ಟೆಂಪ್ಟ್ ಆಗುತ್ತೆ ಎಲ್ಲ ತೊಗೊಂಡ್ಬಿಡೋಣ ಅಂತ. ಬಟ್ ಆದ್ರೂ ಮನೆಗೆ ಎಷ್ಟು ಬೇಕು ಗ್ರಾಸರೀಸ್, ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಮಾತ್ರ ತೊಗೊಂಡೆ. ಹಾಗೆ ಈ ದೊಡ್ಡ ಬದನೆಕಾಯಿ ಕೂಡ ತೊಗೊತಾ ಇದ್ದೀನಿ. ಈ ಬದನೆಕಾಯಿಗಳು ನಂಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗ್ತಿರ್ಲಿಲ್ಲ, ಸೊ ಹಾಗಾಗಿ ಸ್ಮಾರ್ಟಲ್ಲಿ ತೊಗೊತಾ ಇದ್ದೀನಿ. ಹಾಗೆ ಗ್ರಾಸರೀಸ್ ಎಲ್ಲ ಈ ಥರ ವೇ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅದನ್ನು ಮಾಡಿಸಿ ಬಿಲ್ ಮಾಡಿಸಿ ಹಾಗೆ ಮನೆಗೆ ಬಂದೆ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 15-20 ನಿಮಿಷ ಆಗಿರಬೇಕು. ಸೊ ಬಂದು ಫ್ರೆಶ್ ಅಪ್ ಆಗ್ತಿದ್ದೆ, ಅಷ್ಟೊತ್ತಿಗೇನೆ ಪರ್ಪಲ್ ಪಾರ್ಸಲ್ ಕೂಡ ಬಂತು. ಸೊ ನಾನು ಪರ್ಪಲಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ ಇವಾಗ. ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ತೋರಿಸ್ತೀನಿ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಪರ್ಪಲಿಂದ ಅಂತ. ಸೊ ನಾನು ಪರ್ಚೇಸ್ ಮಾಡಿದ್ದು ಈ ಹೇರ್ ಕೇರ್ ಪ್ರಾಡಕ್ಟ್ಸ್. ಸೊ ಇದ್ರ ಬಗ್ಗೆ ನಾನು ತುಂಬಾ ವೈರಲ್ ಆಗಿದೆ ಇವಾಗ. ಸೊ ಇದೇನಂತಂದರೆ ಇಂಡಿಗೋ ಪೌಡರ್ ಆಮೇಲೆ ಹೆನ್ನ. ಸೊ ಇದೆರಡು ಕಾಂಬಿನೇಷನ್ ತುಂಬಾ ವೈರಲ್ ಆಗ್ತಿದೆ. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದೆರಡನ್ನೂ ತರಿಸಿದೆ. ಇದು ನಂತರ ನಾನು ತರಿಸಿದ್ದು ಕ್ಯಾಸ್ಟರ್ ಆಯಿಲ್. ಸೊ ನನ್ನ ಎಲ್ಲ ಹೇರ್ ಕೇರ್ ಪ್ರಾಡಕ್ಟ್ಸನ್ನೇ ನಾನು ತರಿಸಿದ್ದು. ಸೊ ಕೂದಲಿಗೋಸ್ಕರ ನಾನೊಂದು ಆಯಿಲ್ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕ್ಯಾಸ್ಟರ್ ಆಯಿಲ್ ಬೇಕಾಗಿತ್ತು, ಇದು ಖಾಲಿಯಾಗಿತ್ತು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಇದು ಆಲ್ಪ್ಸ್ ಗುಡ್ನೆಸ್ ಅವ್ರ ಕ್ಯಾಸ್ಟರ್ ಆಯಿಲ್. ಸೊ ನಾನು ರೆಗ್ಯುಲರಾಗಿ ಒಂದು ಎಣ್ಣೆನ ಮನೇಲೇ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಹಾಗೆ ಇದು ಎರಡು ಪ್ರಾಡಕ್ಟ್ಸ್ನ ಇದೆರಡು ಕಾಂಬಿನೇಷನಲ್ಲಿ ಬರುತ್ತೆ, ಇದೆರಡು ಕಾಂಬೋಲ್ಲಿ ಬರುತ್ತೆ ಆ್ಯಕ್ಚುಲಿ, ಇಂಡಿಗೋ ಪೌಡ್ರ್ ಆಮೇಲೆ ಹೆನ್ನಾ ಪೌಡರ್. ಸೊ ಇದನ್ನು ಟ್ರೈ ಮಾಡೋಣ ಅಂತ. ಸೊ ಟ್ರೈ ಮಾಡಿ ನಿಮಗೂ ನನ್ನ ರಿವ್ಯೂಲ್ಲಿ ತಿಳಿಸ್ತೀನಿ ಹೇಗೆ ಅನಿಸ್ತು ನನಗಿದು ಅಂತ, ವರ್ಕ್ ಆಗುತ್ತಾ ಇಲ್ವಾ ಅಂತ. ಬೇಸಿಕ್ಲಿ ಇದು ಗ್ರೇ ಹೇರ್ನ ಕಮ್ಮಿ ಮಾಡುತ್ತೆ ಅಂತ ತುಂಬ ಜನ ರಿವ್ಯೂ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ತರಿಸಿದೆ. ಸೊ ರಿವ್ಯೂ ತುಂಬ ಬೇಗನೆ ಬರುತ್ತೆ. ಸೊ ನಾನು ಈ ಹೇರ್ ಆಯಿಲ್ ಕೂಡ ಯಾವ್ದು ಮನೇಲಿ ಮಾಡ್ಕೊತೀನೋ, ಹೇರ್ ಫಾಲ್ ಕಂಟ್ರೋಲ್ಗಾಗಲಿ ಹೇರ್ ಗ್ರೋತ್ಗಾಗಲಿ, ಸೊ ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಇನ್ನೊಂದೆರಡು ಪ್ರಾಡಕ್ಟ್ಸ್ ಬರೋಕ್ಕಿದೆ. ಸೊ ಅದು ಬಂದ ನಂತರ ನಾನು ಹೇರ್ ಆಯಿಲ್ ಮಾಡ್ತೀನಿ. ಸೊ
ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ, ಹೇರ್ ರೀಗ್ರೋತ್ ಆಗಬೇಕಾಗಿದ್ದರೆ ಸೊ ಖಂಡಿತವಾಗೂ ಈ ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು. ತುಂಬ ಜಲ್ದಿ ನಾನು ಮನೇಲೇ ಮಾಡ್ಕೊಳೋ ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು 3 ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದ್ದು ಪರ್ಪಲಿಂದ. ಹಾಗೆ ನಾನು ವೇಟ್ ಲಾಸ್ ರೆಸಿಪಿ ವಿಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಇವಾಗ ಪಪಾಯ ಸಾರ್ಬೆ ಮಾಡಿದ್ದೀನಿ. ಇದು ಒಂದು ವೇಟ್ ಲಾಸ್ ರೆಸಿಪಿನೇ. ಸೊ ಇದು ಕಂಪ್ಲೀಟ್ ರೆಸಿಪಿ ಬೇಕಂತಂದರೆ ನೀವು ನನ್ನ ಶಾರ್ಟ್ಸ್ನ ಚೆಕ್ ಮಾಡಬೇಕು. ನಾನು ಅಲ್ಲಿ ವೇಟ್ ಲಾಸ್ ರೆಸಿಪೀಸ್ನ ಹಾಕ್ತೀನಿ. ಸೊ ಈ ರೆಸಿಪಿನ ನೀವು ಅಲ್ಲೇ ಟ್ರೈ ಮಾಡಬೇಕು. ಎಷ್ಟು ಬ್ಯೂಟಿಫುಲ್ ಆಗಿ ಟೇಸ್ಟಿ ಆಗಿದೆ. ಸೊ ವೇಟ್ ಲಾಸ್ ಮಾಡೋ ಟೈಮಲ್ಲಿ ಏನಾದರೂ ಸ್ವೀಟ್ ಕ್ರೇವಿಂಗ್ ಆಗ್ತಿದ್ರೆ ಪಕ್ಕ ಈ ರೆಸಿಪಿನ ಟ್ರೈ ಮಾಡಿ. ಎಲ್ಲ ವೀಡಿಯೋಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇದ್ರ ರೆಸಿಪಿ ಕೂಡ. ಸೊ ಚೆಕ್ ಮಾಡಿ. ಸೆಕೆ ಸಿಕ್ಕಾಪಟ್ಟೆ ಆಗಿದೆ, ಸೊ ಹಾಗಾಗಿ ನಾನು ಈ ರೆಸಿಪಿನ ಮಾಡಿದ್ದಿವತ್ತು. ಸೊ ಹಾಗಾಗಿ ಸಾರ್ಬೆ ಕರ್ಗಕ್ಕಿಂತ ಮುಂಚೆ ಇದನ್ನು ಫಸ್ಟ್ ಖಾಲಿ ಮಾಡ್ಬಿಡೋಣ. ಮನೇಲಿ ಕುತ್ಕೊಂಡು ಬೋರ್ ಆಗ್ತಿತ್ತು. ಸೊ ಹಾಗಾಗಿ ಸಂಜೆ ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡು ಆ ಪಾರ್ಕ್ಗೆ ಹೋಗಿದ್ದೆ ವಾಕಿಂಗ್ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ದ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್. ಸೊ ಬೆಳಗಿನೇ ಎದ್ದು APMC ಮಾರ್ಕೆಟ್ ಹೋಗಬೇಕಿತ್ತು. ನಂಗೆ ನಿದ್ದೆ ಕೂಡ ಕಂಪ್ಲೀಟ್ ಆಗಿರಲಿಲ್ಲ, ಬಟ್ ಇಡೀ ವಾರಕ್ಕೆ ವೆಜಿಟೇಬಲ್ಸ್ ಬೇಕಾಗಿತ್ತು. ಸೊ ಹಾಗಾಗಿ APMC ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತೊಗೊಂಬರೋಣ ಅಂತ ಹೋದೆ. ಸೊ ಫ್ರೆಂಡ್ಸ್, ಇವಾಗ APMCಗೆ ಹೋಗಿ ಎಲ್ಲ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು, ಏನಕ್ಕಂತ ಗೊತ್ತಿಲ್ಲ. ಇಷ್ಟೊಂದು ರಶ್ ಇರಲ್ಲ ನಾರ್ಮಲಿ, ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಹಾಗಾಗಿ ಇವಾಗ ಸಾಮಾನೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಸೊ ಇಷ್ಟೆಲ್ಲ ವೆಜಿಟೇಬಲ್ಸ್ ತೊಗೊಂಡ್ಬಂದೆ ಇಡೀ ವಾರಕ್ಕೆ ಆಗುವಷ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.